ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಮಧ್ಯವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಹಿಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆ ಇದು. ಈ ಪ್ರಶ್ನೆ ಪತ್ರಿಕೆಗೆ ಸಂಪೂರ್ಣವಾದಂತಹ ಉತ್ತರವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನೀವು ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಬಹುದು ಅನ್ನುವಂಥದ್ದನ್ನು ಹಾಗೆ ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಬಹುದು. ನೋಡಿ, ದ್ವಿತೀಯ PUC ಮಧ್ಯವಾರ್ಷಿಕ ಪರೀಕ್ಷೆ 2024 ಮತ್ತು 25ನೇ ಸಾಲಿನದು ಮಾದರಿಯ ಪ್ರಶ್ನೆ ಪತ್ರಿಕೆ, ವಿಷಯ ಕನ್ನಡ. ಹಾಗೆ ನೋಡ್ತಾ ಹೋಗೋಣ. ಆ ವಿಭಾಗಕ್ಕೆ ಸಂಬಂಧಿಸಿದ ಕೆಳಗಿನ ಪ್ರಶ್ನೆಗಳಿಗೆ ನೀಡುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಂದರೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು 10 ಇರುತ್ತೆ, 10ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾರು ಅಂದರೆ ಅದು ಬಹುರೂಪಿಣಿ ವಿದ್ಯೆ. ತನು ಯಾವಾಗ ಕರಗಬೇಕು ಅಂದರೆ ಮನ ಬೆರೆತಾಗ ಅದು ಕರಗಬೇಕು. ನೋಡಿ, ಮಂದೆಗೆಳಸಿದ ಪಾಪಿ ಕೌರವನಂದು ಮುಂದೆಲೆ ಬಿಡಿದು ಸೈಂಧವ ಬಂದು ಬಳಿಕಾರಣ್ಯ ವಾಸದೊಳೆನ್ನನ್ನೆಳೆದೊಯ್ದ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಯಾರು ಅನ್ನುವಂಥದ್ದು. ನೋಡಿ, ಇವು ಅಪ್ಲೈಡ್ ರೀತಿಯಾಗಿರುವಂತಹ ಪ್ರಶ್ನೆಗಳು. ಇವುಗಳನ್ನು ಪದ್ಯದಲ್ಲಿ ಇರುವಂಥವುಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಈ ರೀತಿಯ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂಥದ್ದನ್ನು ಕುರಿತು ಎಲ್ಲ ಪದ್ಯಗಳಿಗೆ ಸಂಬಂಧಿಸಿದಂತೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದರ ವಿಡಿಯೋದ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೀವು ರೆಫರ್ ಮಾಡಬಹುದು. ಹಾಗೆ ನೋಡಿ, ಅವಳನ್ನು ಅಂದರೆ ದ್ರೌಪದಿಯನ್ನು ಅರಣ್ಯವಾಸದಲ್ಲಿದ್ದಾಗ ಎಳೆದೊಯ್ದಂತಹವನು ಯಾರು ಅಂದರೆ ಸೈಂಧವ. ಜಾಲಿಯ ಮರದಂತೆ ಇರುವವರು ಯಾರು ಅಂದರೆ ಅದು ದುರ್ಜನರು. ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳ್ತಾರೆ ಅಂದರೆ ಮಕ್ಕಳಿಗೆ ಹೇಳ್ತಾರೆ. ಇನ್ನು ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಕಾರ್ವೆರ್ ಮಾರ್ಷ್. ಕಳೆದ 40 ವಸಂತಗಳಿಂದ ಬೆಳ್ಳಿ ಲೋಟ ದಣಿಗಳ ಒಳನಾಟದಲ್ಲಿರಲಿಲ್ಲವೇ? ದಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲಿಯೂ ಕೂಡ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೇ? ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು ಅನ್ನುವಂತಹದ್ದು ಅದು ಬೆಳ್ಳಿ ಲೋಟ. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂದರೆ ಅದು ಗೂಳೂರು ಮಠದಲ್ಲಿ ಇತ್ತು. ನಿರೂಪಕರ ಏಕಾಲಜಿಸ್ಟ್ ಗೆಳೆಯ ಯಾರು ಅಂದರೆ ಅದು ಪ್ರಕಾಶ್. ರೆಹಮಾನ್ ಬೇಕಾದರೆ ಇವಳನ್ನೇ ಕೇಳಿ, ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಳನ್ನ ಕಡೆ ಕೈ ತೋರಿಸಿದ. ಜುಬೇದ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರ್ತಾ ಇದ್ಲು. ಅವಳನ್ನು ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಏನು ನಡೀತು ಎಂದು ಹೇಳುವ ರೆಹಮಾನ್ ಐ ವಿಟ್ನೆಸ್ ಯಾರನ್ನ ತೋರಿಸ್ದ ಅಂತಂದರೆ ಅದು ಜುಬೇದಾಳನ್ನು. ಇನ್ನು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಬಸಲಿಂಗ ವೈದ್ಯರಿಗಾಗಿ ಅಲ್ಲೆದಿದ್ದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂದರೆ ಅದು ಸಿಂಹಬಾಲದ ಕೋತಿ. ದುರಾಸೆ ಹುಡುಗನನ್ನು ನಿರಾಕರಿಸಿದಂತಹವರು ಯಾರು ಅಂದರೆ ಅದು ನಿಶಾ ಶರ್ಮಾ. AR ಕೃಷ್ಣಶಾಸ್ತ್ರಿಗಳು ಹೈದರಾಬಾದ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದಣಿಗಳ ಮನೆಯ ಪಕ್ಕದಲ್ಲಿ ಹರಿತಾ ಇದ್ದಂತಹ ಹೊಳೆ ಯಾವುದು ಅಂದರೆ ಅದು ಶಾಂಭವಿ ಹೊಳೆ. ಇನ್ನು ಹೊಂದಿಸಿ ಬರೆಯಿರಿ. ಬಸವಣ್ಣನವರದು ಕೂಡಲ ಸಂಗಮ ದೇವ ಅನ್ನುವಂತಹ ಒಂದು ಅಂಕಿತ. ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತಹ ಒಂದು ಬರೆದಂತಹವರು ಕುಮಾರವ್ಯಾಸರು. ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ರಚಿಸಿದಂತಹವರು ಪುರಂದರದಾಸರು. ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಗರತಿಯ ಹಾಡು. ಇನ್ನು ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ದ.ರಾ ಬೇಂದ್ರೆಯವರು. ಹಾಗೆ ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳು. ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದಾಗಿರುತ್ತೆ. ನೀವು 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಒಂದೊಂದು ಪ್ರಶ್ನೆ ಉತ್ತರಿಸಿದರೆ 2 ಅಂಕ ಇರುತ್ತೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ, ರಾವಣನು ಅಂತಿಮವಾಗಿ ಎರಡೂ ಕಡೆಯ ಸೇನೆಗಳು ತನ್ನ ತೋಳ್ಬಲವನ್ನು ಕಂಡು ಹೊಗಳುವಂತೆ ಯುದ್ಧಗೈದು ಸೌಮಿತ್ರಿ ರಾಘವರನ್ನ ವಿರತರನ್ನಾಗಿಸಿ ಸೆರೆಗೈದು ತಂದು ಆನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸ್ತಾನೆ ಅಂತ ಹೇಳ್ಬಿಟ್ಟು ನಿರ್ಧಾರಕ್ಕೆ ಬರ್ತಾನೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತಂದರೆ, ನಾವು ಅನುಭವಿಸಲು ಸಾಧ್ಯವಿಲ್ಲದ ಧನವಿದ್ದು ಪ್ರಯೋಜನವಿಲ್ಲ. ಅಂತೆಯೇ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಸಲಹದ ಮಗ ನಿಷ್ಪ್ರಯೋಜಕ ಎಂಬುದಾಗಿ ಸೋಮನಾಥನು ಅಭಿಪ್ರಾಯಪಟ್ಟುವನು. ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ ಅಂತ ಕೇಳಿದರೆ, ಹೆತ್ತ ತಂದೆ ತಾಯಿ ಅಂದರೆ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳಲ್ಲ. ಒಂದು ವೇಳೆ ಉಂಗುರ ಉಡುಗಾರಗಳು ಹಾಳಾದರೆ ಸರಿಪಡಿಸ್ಕೊಳ್ಬಹುದು. ತಂದೆ ತಾಯಿಯನ್ನು ಕಳೆದುಕೊಂಡ್ರೆ ಮತ್ತೆ ತರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಅಂದರೆ,
ಪ್ರತಿದಿನವೂ ಬಾನಿನಲ್ಲಿ ಕತ್ತಲೆಯು ಸೆಳೆದು ಪ್ರಕಾಶಕಾಂತಿಗಳು ಮೂಡುತ್ತವೆ. ಅದೇ ರೀತಿ ವಸಂತ ಕಾಲದಲ್ಲಿಯೂ ಕೂಡ ಮರಗಳು ಚಿಗುರ್ತವೆ. ಹೀಗೆ ಬಾನು ಮತ್ತು ಮರಗಳು ನಿತ್ಯ ನೂತನ ಅಂತ ಹೇಳ್ಬಿಟ್ಟು ಕವಿ ಹೇಳಿದ್ದಾರೆ. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡುತ್ತಾಳೆ ಅನ್ನುವಂಥದ್ದು. ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯೂರು ಅಂತ ಹೇಳ್ಬಿಟ್ಟು ಅದು ಹೇಗೋ ತಿಳಿದ್ಬಿಟ್ಟಿತ್ತು. ಅವರನ್ನು ಬಸಲಿಂದ ಮುಟ್ಟಿಸ್ಕೊಂಡಿದ್ರಿಂದ ತಲೆಗೆ ಸ್ನಾನ ಮಾಡೆಂದು ಅವಳು ರಾದ್ದಾಂತವನ್ನೇ ಮಾಡಿದ್ಲು. ಇನ್ನು ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಹೇಗಿತ್ತು ಅನ್ನುವಂಥದ್ದು. ಬ್ರಿಟಿಷರು ಬರುವಂತಹ ಮೊದಲು ವಾಲ್ಪರೆನಲ್ಲಿ ಗಗನಚುಂಬಿ ಮರಗಳ ಮೇಲ್ಛಾವಣಿ ಭೇದಿಸಿ ಸೂರ್ಯನ ಕಿರಣಗಳು ಸೆಣಸುವಷ್ಟು ದಟ್ಟವಾದಂತಹ ಅರಣ್ಯವಿತ್ತು. ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲುಗಳು, ಶೋಲಾಕಾರಗಳು, ಸಾಲು ಸಾಲು ಪರ್ವತ ಇದ್ವು. ಇನ್ನು ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಪಿಸಿಕೊಂಡ್ರು ಅಂತಂದರೆ, ಕಮಲಾ ಮೇಡಮ್ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರು. ಮತ್ತು ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಕೂಡ ಇವರು ಜಾರಿಗೆ ತಂದುಕೊಂಡ್ರು. ಹೀಗಾಗಿ ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಎಂದಿಗೂ ಕೂಡ ಕಾಣಿಸ್ಕೊಂಡ್ಲೇ ಇಲ್ಲ. ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ ಅನ್ನುವಂಥದ್ದು. ಲೇಖಕರಲ್ಲಿ ಕನ್ನಡದ ಪ್ರೀತಿಯು ಮಾಸ್ತಿ, ಕುವೆಂಪು, ತೀನಂ ಅವರ ಪದ್ಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿತು. ಮುಂದಿನದು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು. ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸಿದ್ರು ಅಂದರೆ, ನೋಡಿ ಇಲ್ಲಿ ಚಾಯ್ಸಿಗೆ ಜೊತೆಗೆಲ್ಲ ನಾನು ಸಂಪೂರ್ಣವಾದಂತಹ ಉತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ನೀವು ಕೇವಲ 3ಕ್ಕೆ ಮಾತ್ರ ಉತ್ತರಿಸಬೇಕಾಗತ್ತೆ. ದುರ್ಗಪ್ಪ ಏನೋ ಕೇಳಲು ಚಂದಾ ವಸೂಲಿಗೋ, ಇಲ್ವೇ ಕಾಫಿ ಬೀಜವನ್ನೋ, ಇಲ್ಲ ಏಲಕ್ಕಿಯನ್ನೋ ಕೇಳಲೆಂದು, ಇಲ್ವೇ ಇನಾಮು ಕೇಳಲೆಂದು ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸುದಾಯವಾಗಿತ್ತು ಏಕೆ ಅನ್ನುವಂಥದ್ದು. 24 ಗಂಟೆಯೂ ಕುಡದೇ ಇರ್ತಾ ಇದ್ದ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ಒಂದು ದೊಡ್ಡ ತಲೆನೋವು ಕೊಟ್ಟಿದ್ದ. ಆದ್ರಿಂದ ಮಠದವರಿಗೆ ಮಾವುತ ವೇಲಾಯುಧನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತಲೂ ಕೂಡ ಹೆಚ್ಚು ತ್ರಾಸುದಾಯಕ ಅಂದರೆ ಕಷ್ಟಕರವಾಗಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ನಂಬರ್ 1 ಎನಿಮಿಗಳು ಯಾರು ಅಂದರೆ, ಅದು ಮಲೆನಾಡಿನ ಮಳೆಗೆ PWDನವರು, ಕರೆಂಟ್ನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು, ಈ 3 ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳಾಗಿದ್ದರು. ಡ್ರೈವರ್ ತಲೆ ಜಬ್ಬಿ ಓದದ್ದು ಹೇಗೆ, ಆನೆ ಅದಕ್ಕೆ ಕಾರಣವೇ ಅನ್ನುವಂತಹದ್ದು. ಶರಾಬಿನ ನಿಶದಲ್ಲಿದ್ದಂತಹ ವೇಲಾಯುಧ ಲಾರಿಗೂ ನಾಟಗಳಿಗೂ ಬಿಗಿದು ಕಟ್ಟಿದ್ದಂತಹ ಹಗ್ಗ ಬಿಚ್ಚಬೇಕೆಂಬುದನ್ನು ಮರೆತು ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲಿನಿಂದ ಲಾರಿ ಮೆಲ್ಲಗೆ ಒಂದು ಹೊಡೆತಕ್ಕೆ ತಲೆ ಜಜ್ಜಿ ಡ್ರೈವರ್ ಸತ್ತೋದ. ಆನೆ ಇದಕ್ಕೆ ಕಾರಣವಲ್ಲ. ಮುಂದಿನದು ಸಂದರ್ಭದ ವಾಕ್ಯಗಳು. ಮೊದಲನೇದಾಗಿ ಪದ್ಯಗಳಿಗೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳನ್ನು ಕೊಡಲಾಗುತ್ತೆ. 3 ಕೊಟ್ಟಿರ್ತಾರೆ. ನೀವು ಕೇವಲ 2ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ತಾನು ಲಘು ಮಾಡಿ ಲಘುವಾದನೆಯ ಅನ್ನುವಂಥದ್ದು. ಈ ಮೇಲಿನ ವಾಕ್ಯವನ್ನು ಉರುಲಿಂಗ ಪದ್ಯ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ, ಗುರು ಲಘುವಾದ ರೀತಿಯಲ್ಲಿ ವರ್ತಿಸಬಾರ್ದು ಅಂತ ನಿರೂಪಿಸುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳ್ತಾರೆ. ಗುರುವಿನ ಸ್ಥಾನ ಹಿರಿದಾಗಿರುತ್ತೆ. ತನ್ನ ಸಚ್ಚಾರಿತ್ರ್ಯ, ವರ್ತನೆ ಮತ್ತು ವ್ಯಕ್ತಿತ್ವಗಳಿಂದ ಆತ ಸದಾ ತನ್ನ ಗುರುಸ್ಥಾನದ ಘನತೆಯನ್ನು ಕಾಯ್ದುಕೊಳ್ಬೇಕು. ಆ ಮೂಲಕ ತನ್ನ ಶಿಷ್ಯರಿಗೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು. ಗುರುವು ಲಘು ವರ್ತನೆಯನ್ನು ತೋರಿದರೆ ಅವನು ಉಳಿದವರ ದೃಷ್ಟಿಯಲ್ಲಿ ಲಘುವಾಗಿ ಹೋಗ್ತಾನೆ. ಆದ್ದರಿಂದ ಹಗುರವಾದ ನಡವಳಿಕೆಯನ್ನು ತೋರದೆ ಘನ ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳೋದು ನಿಜವಾದ ಗುರುವಾದವನ ಕರ್ತವ್ಯವಾಗಿದೆ ಎಂಬುದನ್ನು ಕವಿಯು ಇಲ್ಲಿ ವಿವರಿಸಿ ಹೇಳ್ತಾರೆ. ಸ್ವಾರಸ್ಯವನ್ನು ನೋಡಿದ್ರೆ, ಗುರುವಾದವನ್ನು ಲಘುವಾಗಿ ವರ್ತಿಸದೆ ಸಚ್ಚಾರಿತ್ರ್ಯ ಉಳ್ಳವನಾಗಿ ಗುರುಸ್ಥಾನದ ಘನತೆಯನ್ನು ಕಾಯ್ಕೋಬೇಕು. ಮುಂದಿನದು ಯಮಸುತಂಗರಹುವೆನೆ ಧರ್ಮಕ್ಷಮಯ ಗರವೊಡದಿಹುದು ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಲು ಅನ್ನುವಂತಹ ಒಂದು ಕಾವ್ಯ ಭಾಗದಿಂದ ಸ್ವೀಕರಿಸಲಾಗಿದೆ. ದ್ರೌಪದಿಯು ತನ್ನಲ್ಲಿಯೇ ಈ ವಾಕ್ಯವನ್ನು ಹೇಳ್ಕೊಳ್ತಾಳೆ. ಸಂದರ್ಭವನ್ನು ನೋಡೋದಾದ್ರೆ, ಕೀಚಕನ ಕಾಟದಿಂದ ಎಂದು ಕೇಳಲು ತನ್ನ ಗಂಡಂದಿರಲ್ಲಿ ಮೊದಲು ಧರ್ಮಜನನ್ನು ನೆನೆಸ್ಕೊಳ್ತಾಳೆ. ಯಮಸುತನಾದ ಅವನ ಬಳಿ ಹೇಳೋಣ ಅಂತಂದರೆ ಅವನಿಗೆ ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಒಂದು ಗರ ಬಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾಳೆ. ಯುಧಿಷ್ಠಿರ ಯಾವಾಗಲೂ ಧರ್ಮ ಮಾರ್ಗದಲ್ಲೇ ನಡೆಯುವಂಥವನು ಮತ್ತು ಇತರರ ಕ್ಷಮಿಸುವ ಗುಣವುಳ್ಳಂಥವನು.
ಅವನ ಬಳಿ ಕೀಚಕನ ಬಗ್ಗೆ ದೂರು ಸಲ್ಲಿಸಿದ್ರೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ದ್ರೌಪದಿ ಯೋಚಿಸುವಂತಹ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯ, ಧರ್ಮರಾಯ ಯಾವಾಗಲೂ ಧರ್ಮ ಮತ್ತು ಕ್ಷಮೆಯ ಗುಣವನ್ನೇ ಹೊಂದಿರ್ತಾನೆ. ಇವನು ಕೀಚಕನ ಉಪಟಳವನ್ನ ಹೇಳ್ಬಿಟ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು ದ್ರೌಪದಿಯ ಅಭಿಪ್ರಾಯ ಆಗಿತ್ತು. ಮುಂದಿನದು, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಪುರಂದರದಾಸರ ಜಾನಪದ ಎಂಬ ಸುಪ್ರಸಿದ್ಧ ಕೀರ್ತನೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ಜಾಲಿಯ ಮರವನ್ನ ಕುರಿತು ಕವಿಯು ಈ ಮೇಲಿನ ಮಾತನಾಡಿದ್ದಾರೆ. ಜಾಲಿಯ ಮರವು ಅಡಿಯಿಂದ ಮುಂದಿನವರೆಗೆ ಮುಳ್ಳನ್ನೇ ತುಂಬಿಕೊಂಡಿರುತ್ತದೆ. ಬಿಸಿಲಲ್ಲಿ ಬಂದವರಿಗೆ ನೆರಳಾಗಲಿ, ಹಸಿರು ಬಂದವರಿಗೆ ಹಣ್ಣಾಗಲಿ ಅದರಿಂದ ಸಿಗುವುದಿಲ್ಲ. ಅದರ ಹೂ ಕೂಡ ಸುವಾಸನೆಯನ್ನ ಬಿಡುವುದಿಲ್ಲ. ಮರದ ಕೆಳಗೆಲ್ಲ ಬಿದ್ದಿರುತ್ತದೆ. ಆದ್ದರಿಂದ ಜಾಲಿಯ ಮರದ ಕೆಳಗೆ ಕುಳಿತುಕೊಳ್ಳುವ ಕೂಡ ಸ್ಥಳವಿರುವುದಿಲ್ಲ. ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ, ಜಾಲಿಯ ಮರದಿಂದ ಯಾವುದು ಇರುವುದೂ ಇಲ್ಲ, ಹಾಗೆ ದುರ್ಜನರಿಂದಲೂ ಕೂಡ ಯಾವ ರೀತಿಯ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಈ ವಾಕ್ಯದ ಒಂದು ಸ್ವಾರಸ್ಯವಾಗಿದೆ. ಇನ್ನು ಮುಂದಿನದು, ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನ ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರಾದಂತಹ ಪಿ ಲಂಕೇಶ್ವರ ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡಿದ್ರೆ, ಅನುಭವಿ ವೈದ್ಯರಾದಂತಹ ತಿಮ್ಮಪ್ಪ ಬಸಲಿಂಗನ ಅವನ ಕೈ ಹಿಡಿಕೊಂಡು, ನೋಡು, ಇದು ಸೂಕ್ಷ್ಮ ಶಸ್ತ್ರಚಿಕಿತ್ಸೆ, ನೀನು 2 ವಾರ ತನಗೆ ನೀರು ಸೋಂಕಿಸಬಾರ್ದು, ನೀರಿದ್ರೆ ಕಣ್ಣು, ಇದನ್ನ ಸರಿಯಾಗಿ ನೆನಪಿಸಿಕೋ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದರ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡಿದ್ರೆ, ಬಸಲಿಂಗ ಡಾಕ್ಟರ್ ತಿಮ್ಮಪ್ಪ ನೀಡಿದಂತಹ ತಿಳುವಳಿಕೆ ಮತ್ತು ಎಚ್ಚರಿಕೆಯ ಮಾತು ಇದಾಗಿತ್ತು. ಇನ್ನು ಮುಂದಿನದು, ಒಂದು ಅಂಗೈಯಗಲ ಬಿಟ್ರೆ ಮತ್ತೆಲ್ಲಿಯೂ ನೋಡಲಾರದೆ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನ ಡಾಕ್ಟರ್ ಹಮ್ಮದ ಅವರ ಕನ್ನಡವನ್ನ ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡಿದ್ರೆ, ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿ AR ಕೃಷ್ಣಶಾಸ್ತ್ರಿಗಳು ಮಾಡಿದಂತಹ ಭಾಷಣದ ಭಾಗವೊಂದನ್ನು ಲೇಖಕರು ಇಲ್ಲಿ ಪ್ರಸ್ತಾಪಿಸ್ತಾರೆ. ಕೃಷ್ಣಶಾಸ್ತ್ರಿಗಳು ಕನ್ನಡಿಗರೇ, ನಿಮ್ಮ ಕನ್ನಡವನ್ನ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈಯಗಲ ಬಿಟ್ರೆ ಮತ್ತೆಲ್ಲೂ ಕೂಡ ನೋಡಲಾರದು. ನೀವು ಅದನ್ನ ಅಲಕ್ಷ್ಯ ಮಾಡಿದ್ರೆ, ಅಂದ್ರೆ ನಿರ್ಲಕ್ಷ್ಯ ಮಾಡಿದ್ರೆ, ಮಿಕ್ಕ ದೇಶದ ಯಾವ ಜನರು ಅದನ್ನ ಎತ್ತಿ ಹಿಡಿಯಲ್ಲ. ಅದು ಹೋದ್ರೆ ಹೋಗ್ಲಿ ಎನ್ನುವ ಆಗಿದ್ರೆ, ಈ ಕಡೆ ಬಂಗಾಳ ಕೊಡಿ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ, ಈ ತರ ಭಾಷೆಗಳು ಆಕರ್ಷಿಸಿಕೊಳ್ಳಲು ಎಂದು ಹೇಳಿದ್ದಾರೆ. ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ, ಕನ್ನಡಕ್ಕೆ ಇರುವ ಹುತ್ತುಗಳು ಅಂದ್ರೆ ತೊಂದರೆಗಳನ್ನ ಕುರಿತು ಕೃಷ್ಣಶಾಸ್ತ್ರಿಗಳು ಇಲ್ಲಿ ಪ್ರಸ್ತಾಪಿಸಿರುವಂತಹದನ್ನ ನೋಡಬಹುದಾಗಿದೆ. ಇನ್ನು ಮುಂದಿನದು, ಯಾವುದಾದರೂ ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಇದು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ನಮ್ಮ ಕಡೆ ಗಾಲಿ ಬೆಲ್ಲಿದ್ದಾಗೆ ಅನ್ನುವಂಥದ್ದು. ಈ ಒಂದು ಪ್ರಸ್ತುತ ವಾಕ್ಯವನ್ನ ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿ ಕಥಾ ಸಂಕಲನ ಕೃಷ್ಣೇಗೌಡನ ಆನೆ ಎಂಬ ನೇರತೆಯಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದ್ರೆ, ಲೇಖಕರು ತಮ್ಮ ಜೀಪಿನ ಹಿಡಿದುಕೊಂಡು ಗೇರ್ ರಿಪೇರಿ ಮಾಡ್ತಾ ಇರ್ಬೇಕಾದ್ರೆ ಕಾಲುಗಳು ಕಣ್ಣು ಬಂದಾಟ, 1-2 ಬಾರಿ ಕಾಕಿ ಪ್ಯಾಂಟ್ ದಾರಿ ಬೂಟ್ ಇಲ್ಲದ ಕಾಲುಗಳಾದ್ದರಿಂದ ಪೊಲೀಸಿನವರೆಲ್ಲವೆಂದು ಮನೆ ಬಳಿ ಯಾರು ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಶಬ್ದ ಮಾಡುವುದು ನಮ್ಮ ಕಡೆ ಸಾಮಾನ್ಯ. ಏಕೆಂದ್ರೆ ಭಾಷೆ ಉಪಯೋಗಿಸಿ ಕರೆಯಲು ಏನೆಲ್ಲ ಬಿಕ್ಕಟ್ಟುಗಳಿವೆ. ಬದಲಾಗಿ 1-2 ಸಾರಿ ಕೆಮ್ಮಿದ್ರೆ ಈ ಎಲ್ಲಾ ತೊಂದರೆ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಲೇಖಕರು ಹೇಳಿದ್ದಾರೆ. ಇನ್ನು ಸ್ವಾರಸ್ಯವನ್ನ ನೋಡೋದಂದ್ರೆ, ವ್ಯಕ್ತಿ ತಾನು ಬಂದನ್ನು ಪ್ರಚುರಪಡಿಸಲು ಕೆಮ್ಮಿ ಗಮನ ಸೆಳೆಯುವ ರೀತಿಯನ್ನ ಲೇಖಕರು ಇಲ್ಲಿ ಸ್ವಾರಸ್ಯಕರವಾಗಿ ವಿವರಿಸ್ತಾರೆ. ಮುಂದಿನದು, ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿರುವಂತಹ ಒಂದು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೇರತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡಿದ್ರೆ, ಬೀದಿ ನಾಯಿ ಕಾಟದ ಬಗ್ಗೆ ಪ್ರೆಸಿಡೆಂಟರಿಗೆ ಸರಿಯಾಗಿ ಒಂದು ಮಾತು ಹೇಳಲು ಲೇಖಕರು ಹೊರಡುತ್ತಾರೆ. ಅವರನ್ನು ಪ್ರಚೋದಿಸಿ ಜಬ್ಬಾರ್ ಪುಟ್ಟಯ್ಯ ಎದುರು
ವಿರುದ್ಧ ದಿಕ್ಕಿನಲ್ಲಿ ಕಾಲಕ್ಕಿತ್ತು. ಆದರೂ ರುದ್ರ ಮನಸ್ಸಿನಿಂದ ಮುನ್ಸಿಪಲ್ ಆಫೀಸ್ ಬಂದಾಗ ಪ್ರೆಸಿಡೆಂಟ್ ಖಾನ್ ಸಾಹೇಬ್ ತಮ್ಮ ಗಡ್ಡ ನೆಡ್ಕೊಳ್ತಾ ತಮ್ಮದಾಗಿ ಎರಾಡಿಕೇಶನ್ ಪ್ರೋಗ್ರಾಮ್ ಅನ್ನು ವಿವರಿಸ್ತಾ ಮೇಲಂತ ಹೇಳ್ತಾರೆ. ಸ್ವಾರಸ್ಯ, ಕುರಾನ್ ಪ್ರಕಾರ ನಾಯಿಗಳು ಹಂದಿಗಳಿಗೆ ಸಮವಾದ್ದರಿಂದ ಮುನ್ಸಿಪಾಲಿಟಿಯವರು ಈ ನಾಯಿಗಳೇನು ಸಾಕಿಕೊಂಡಿಲ್ಲವೆಂದು ಖಾನ್ ಸಾಹೇಬ್ರ ವಾದ ಸರಣಿಯನ್ನ ಮಂಡಿಸ್ತಾರೆ. ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದೋ 2 ಪ್ರಶ್ನೆಗಳಿಲ್ಲ, 5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ. ನಾನು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 4 ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ನೀವು ಕೇವಲ 2ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ರಾವಣನಲ್ಲಿ ಕಂಡು ಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು. ರಾವಣನ ಮನ ಪರಿವರ್ತನೆಯು ಕನ್ನಡದ ಸರಿನಲ್ಲಿ ತಿಳಿ ಬಂದದೆ ಕಾವ್ಯಭಾಗದ ಅತ್ಯಂತ ಪ್ರಮುಖ ಘಟ್ಟ ಅಂತ ಹೇಳ್ಬಹುದು. ಸೀತೆಯು ಮೂರ್ಛೆ ತಪ್ಪಿ ನೆರಕುರುಳಿದಾಗ ಅದನ್ನು ಕಂಡ ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಮುಟ್ಟು ಮಾತ್ರ ಅಲ್ಲ, ಸೀತೆಯ ಈ ಸ್ಥಿತಿಗೆ ತಾನೇ ಕಾರಣ ಅಂತ ಹೇಳ್ಬಿಟ್ಟು ತನ್ನನ್ನು ತಾನೇ ಹರಡ್ಕೊಳ್ತಾನೆ. ಕಾಲವು ಮುಗಿದ ನೀರು ತನಗೇ ತಾನೇ ತಿಳಿಯಾಗಿ ನಿರ್ಮಲಗೊಳ್ಳುವಂತೆ ರಾವಣನ ಮನಸ್ಸು ತಿಳಿಯಾಯಿತು. ಸೀತೆಯ ಬಗೆಗೆ ವೈರಾಗ್ಯ ಮೂಡ್ತದೆ. ರಾವಣನು ತನ್ನ ಉದಾತ್ತ ಗುಣವನ್ನ ತೋರಿಸ್ತಾನೆ. ತನಗೆ ಹತ್ತಿದಂತಹ ಸಂಧ್ಯಾರಾಗವನ್ನು ಸೂರ್ಯನು ಕಳೆದುಕೊಳ್ಳುವಂತೆ ರಾವಣನಲ್ಲಿ ಮೂಡಿದಂತಹ ಕಾರುಣ್ಯದ ಸೀತೆಯ ಮೇಲಿನ ಅನುರಕ್ತಿಯನ್ನು ತೊಡೆದು ಅಂತ ಹೇಳ್ಬಿಟ್ಟು ಹೇಳಿರುವಂತಹ ಕವಿಯು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನ ಸೊಗಸಾಗಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವಂತಹ ವಿಘಟನೆಯನ್ನ ಬಸವಣ್ಣನು ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ. ಸಮಾಜದಲ್ಲಿ ಬದುಕುವಂತಹ ಜೀವಿ ನಡೆ ನುಡಿಯಲ್ಲಿ ಹೊಂದಬೇಕಾಗಿರುವಂತಹ ಸತ್ವವನ್ನ, ಅಂತರಂಗದ ಪರಿಶುದ್ಧತೆಯನ್ನ ಬಸವಣ್ಣನವರು ಬಲವಾಗಿ ಪ್ರತಿಪಾದಿಸ್ತಾರೆ. ರಕ್ಷಕರೇ ಭಕ್ಷಕರಾದಾಗ ಬೇರೆಯೇ ಎದ್ದು ಬಂದು ಹೊಲ ಮೇದಂತೆ ಎಂಬ ಒಂದೇ ಅರ್ಥದ ಗಾದೆ ಮಾತುಗಳು ನಮ್ಮಲ್ಲಿ ಬಳಕೆಯಲ್ಲಿದೆ. ಕಾಯುವವರೇ ಕೊಲ್ಲಲು ತೀರ್ಮಾನಿಸಿದಾಗ ನಮ್ಮನ್ನ ಯಾರಿಂದಲೂ ಕೂಡ ರಕ್ಷಿಸಲಾಗುವುದಿಲ್ಲ. ರಕ್ಷಣೆ ಪಡೆಯುವ ಆದರೆ ರಕ್ಷಣೆ ಕೊಡಬೇಕಾದ ರಕ್ಷಣೆಯ ಕಾರ್ಯವನ್ನು ಮರೆತು ನಡೆದರೆ ರಕ್ಷಣೆಯನ್ನು ಪಡೆದುಕೊಳ್ಳುವವರ ಸಂಕತೆಯ ಪರಿಸ್ಥಿತಿಯನ್ನ ತಲುಪ್ತಾನೆ. ಇವನ್ನ ಬಸವಣ್ಣನವರು ಸೊಗಸಾಗಿ ಚಿತ್ರಿಸ್ತಾರೆ. ಅಡುಗೆ ಮನೆಯಲ್ಲಿ ಒಲೆ ಉರಿಯುವುದು ಅಗತ್ಯ, ಆಗ ಒಲೆಯಲ್ಲೂ ನಿಲ್ಲುವ ಶಕ್ತಿ ನಮಗಿದೆ. ಆದ್ರೆ ನಾವು ವಾಸಿಸುವ ಇದ್ದರೆ ಹತ್ತಿ ಉಳಿದರೆ ನಾವು ನಿಲ್ಲುವುದಾದರೆ ನೀರನ್ನ ತಡೆಯಲು ಏರಿಯನ್ನ ಕಟ್ಟುತ್ತಾರೆ. ಏರಿಯೇ ನೀರನ್ನು ಹರಿಯ ಬಿಟ್ಟರೆ ಅದನ್ನು ತಡೆಯಲಾಗುತ್ತದೆ. ಬೇರು ಬೆಳೆಯನ್ನ ರಕ್ಷಿಸಲು ಅದೇ ಬೇರು ಬೆಳೆಯ ರಕ್ಷಣೆ ಹೇಗೆ ಸಾಧ್ಯ? ಮನೆಯನ್ನ ಕಾಯಬೇಕಾದ ನಾರಿಯೇ ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದರೆ ತಾಯಿಯ ಮುಲೆಹಾಲು ಮಗುವಿಗೆ ಅಮೃತ. ತಾಯಿಯ ಮುಲೆಹಾಲು ವಿಷವಾಗಿ ತುಂಬಿದ್ರೆ ಯಾರಿಗೆ ತುಂಬಲು ಸಾಧ್ಯವಿಲ್ಲ. ಈ ಎಲ್ಲಾ ಘಟನೆಗಳು ಕಾಯುವ ದೈವದ ಒಂದು ಬುದ್ಧಿಯ ಸಂಕೇತವಾಗಿದೆ. ಈ ರಕ್ಷಿಸಲು ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಸವಣ್ಣನವರ ಒಂದು ಅಭಿಪ್ರಾಯವಾಗಿದೆ. ತನಗಾದ ಅವಮಾನವನ್ನ ದ್ರೌಪದಿ ಮನೆಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ. ಅವಮಾನವನ್ನ ಕುರಿತು ಹೇಳ್ತಾಳೆ, ಕೀಚಕನು ರಾಜಸಭೆಯಲ್ಲಿ ಭೀಮಂತರಲ್ಲಿ ತನ್ನನ್ನ ಎಡಗಾಲಿನಿಂದ ಒದ್ದು ಬೀಳಿಸಿದ್ದನ್ನ ನೆನಪಿಸಿ ನಿನಗೆ ಇದು ಸಾಧ್ಯವೇ ಇದು ಎಂತ ಪ್ರಶ್ನಿಸ್ತಾಳೆ. ಕೀಚಕ ತನ್ನ ಬೆನ್ನು ಹತ್ತದೆ ಬಿಡುವವನಲ್ಲವಾದ್ದರಿಂದ ತಾನನ್ನು ಬದುಕುವುದಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರಿಡ್ತಾಳೆ. ಉಳಿದ ಪಾಂಡವರು ತನ್ನೊಂದಿಗೆ ರಮಿಸಲು ಮಾತ್ರ ಮುಂದೆ ಬರುತ್ತಾರೆ. ಮಾನವ ಪ್ರಶ್ನೆ ಇರುವಾಗಲೂ ಅಲ್ಲಿಂದ ಅವರು ಪಾರಾಗುತ್ತಾರೆ. ಅವರು ಗಂಡರೆನಿಸಲು ಅಲ್ಲೋಗರು. ಆದ್ದರಿಂದ ನೀನು ಕೀಚಕನನ್ನು ನಮ್ಮನ್ನು ಕಟ್ಟಿ ತನ್ನನ್ನು ಕಾಯಬೇಕು, ಕೈ ಹಿಡಿದು ಅಂತ ಬೇಡ್ಕೊಳ್ತಾಳೆ. ಭೀಮನ ಪ್ರೋತ್ಸಾಹದ ಸಂತೈಕೆಯ ಮಾತುಗಳನ್ನು ಹೇಳಿದಾಗ ಅವನ ಪೌರುಷವನ್ನು ತನ್ನ ರೋಷದ ಮೂಡುವಿಕೆಯ ಮಾತುಗಳಿಂದ ಕೆಣಕ್ತಾಳೆ. ಮೂರು ಮುಖದ ವೀರರಾದನಿಂದ ಹೆಂಡತಿಯೊಬ್ಬಳನ್ನ ಆಳಲಾಗದೆಂದು ಹೀಯಾಡಿಸ್ತಾಳೆ. ದುಶ್ಯಾಸನ ಸೈನ್ಯ ಕೀಚಕರಿಂದ ತನಗಾದ ಅವಮಾನವನ್ನು ನೆನಪಿಸಿ ತನ್ನತ್ತ ಪ್ರೇರೇಪಿಸುವಲ್ಲಿ ಸಫಲರಾಗ್ತಾಳೆ. ಜ್ಞಾನವನ್ನ ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ ಅಂದ್ರೆ, ಮನುಷ್ಯನು ಸುಜ್ಞಾನಿ ಆಗಬೇಕು, ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಹಲವಾರು ಮಾರ್ಗಗಳಿವೆ ಎಂಬುದನ್ನು ಕವಿ ವಿವರಿಸ್ತಾರೆ.
ನಾವು ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳಲು ಕೆಲವು ವಿಷಯಗಳನ್ನ ತಿಳಿದವರಿಂದ ಕೇಳಿ ಕಲಿಬೇಕು. ಮತ್ತೆ ಕೆಲವು ವಿಚಾರಗಳನ್ನ ಶಾಸ್ತ್ರಗಳನ್ನ ಕೇಳುವುದರಿಂದ, ಓದುವುದರಿಂದ ಅರಿಯಬಹುದು. ಮತ್ತೆ ಕೆಲವು ವಿಷಯಗಳನ್ನ ಆಯಾ ವಿಚಾರದಲ್ಲಿ ಪರಿಣತಿಯುಳ್ಳವರು ಹೇಗೆ ಮಾಡುವರೆಂಬುದನ್ನು ನೋಡಿ ತಿಳಿಯಬಹುದು. ಇನ್ನು ಕೆಲವು ವಿಷಯಗಳನ್ನು ನಾವು ನಮ್ಮ ಸ್ವಂತ ತಿಳುವಳಿಕೆಯಿಂದಲೇ ಅರಿಯಬೇಕು. ಕೆಲವು ವಿಷಯಗಳು ಸಜ್ಜನರ ಒಡನಾಟದಿಂದಲೂ ಅರಿವಿಗೆ ಬರುತ್ತವೆ. ಹೀಗೆ ಹಲವು ರೀತಿಯಿಂದ ನಮ್ಮ ಅರಿವು ಹೆಚ್ಚಾಗ್ತದೆ. ಹಾನಿ ಕೂಡಿ ಸಣ್ಣವಾಗಿ ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಜ್ಞಾನದಿಂದಾಗಿ ಜ್ಞಾನಿ ಎನಿಸ್ತಾನೆ ಎಂದು ಕವಿ ವಿವರಿಸ್ತಾರೆ. ಇನ್ನು ಯಾವುದೋ ಒಂದು ಪ್ರಶ್ನೆಗೆ 5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ದಲಕ್ಕೆ ಸಂಬಂಧಿಸಿರುವಂತದ್ದು. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವಾಗಿರುತ್ತದೆ. ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರಿಂದ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡ. 2 ವಾರದಲ್ಲಿಗೆ ನೀರನ್ನು ಸೋಪಿಸಬಾರ್ದು ಅವರು ಎಚ್ಚರಿಕೆ ನೀಡಿದ್ರು. ಆದ್ರೆ ಅವನ ಮನೆಗೆ ಹೋದ್ಮೇಲೆ ಅವನ ಹೆಂಡತಿ ಸಿಗ್ಲಿಂಗೇ ಇಲ್ಲ ಅಂತ ಆಕೆಗೆ ಅದು ಹೇಗೋ ಡಾಕ್ಟರ್ ಒಳ್ಳೆಯವರು ಗೊತ್ತಾಗ್ಬಿಟ್ಟಿತ್ತು. ತನ್ನ ಮತ್ತು ತಿಮ್ಮಪ್ಪನ ನಡುವಿನ ಸಂಬಂಧ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸ್ಕೊಳ್ತೊಡಗಿತ್ತು. ತನ್ನನ್ನು ಹುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ರೆ ಒಳ್ಳೇದಿತ್ತು ಅಂತ ಅನಿಸ್ತು. ಇದರಿಂದಾಗಿ ನೊಂದುಕೊಂಡನಿಂದ ಈ ವಿಷಯ ಯಾರಿಗೂ ಹೇಳಬಹುದೆಂದು ತೀರ್ಮಾನಿಸಿ ಸಿದ್ಲಿಂಗೆ ಕೂಡ ಒಪ್ಪಿದಳು. ತಿಮ್ಮಪ್ಪನವರ ಹಿತವಚನ ಮರೆಯದಿದ್ದರೂ ಅಸ್ಪಷ್ಟವಾಗಿ ತೊಡಗಿತ್ತು. ಆದುದರಿಂದ ಬಸಲಿಂಗನಿಗೆ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಅವನಿಗೆ ಅನಿಸ್ತು. ಸೂಚನೆಗಳನ್ನು ಪಾಲಿಸದೆ ಸೂತಕ ಪರಿಹರಿಸಿಕೊಳ್ಳಲು ಸ್ನಾನ. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂದ್ರೆ, ಲೇಖಕಿಗೆ ಅದೃಷ್ಟದ ಆಯ್ಕೆಗಳ ಪ್ರಶ್ನೆ ಬಂದಾಗ ನೆನಪಾಗುವಂಥದ್ದು ಅವಳ ಹೈಸ್ಕೂಲ್ ಸಹಪಾಠಿ ಸೀತಾ. ವಿದ್ಯಾವಂತರ ಕುಟುಂಬ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ರು. ಪ್ರಾಧ್ಯಾಪಕ ತಂದೆ ಇದ್ರು. ಸೀತಾ ಮಾತ್ರ ಓದುವಲ್ಲಿ ಆಸಕ್ತಿ ಇರಲಿಲ್ಲ. SSLCಯಲ್ಲಿ ಎಲ್ಲಾ ಸಬ್ಜೆಕ್ಟ್ ಅನುತ್ತೀರ್ಣರಾದರು. ಮತ್ತೆ ಪರೀಕ್ಷೆ ಮುಚ್ಚೇ ಹೋಗಲಿಲ್ಲ. ಗೆಳತಿಯರೊಂದಿಗೆ ಮಾರ್ಕೆಟು, ಸಿನಿಮಾ ಸುತ್ತಿ ಸಮಯವನ್ನ ಅಪೇಯ ಮಾಡಿಕೊಂಡ್ರು. ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಎಂದು ಸ್ವಭಾವ ಅವಳದು. ಮುಂದೆ ಓದುವುದು ಅಸಾಧ್ಯವಾಯಿತು. ಎಲ್ಲವೂ ದಿಢೀರನೆ ಸರಿ ಹೋಗ್ಬಿಡ್ಬೇಕು ಎಂಬ ಸ್ವಭಾವ ಆಕೆಯದು. ಚೆನ್ನಾಗಿ ದುಡಿದು ಸಂಪಾದಿಸಿ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಳುವ ಜವಾಬ್ದಾರಿ ಗಂಡನದೆಂದು ಆಕೆ ಬಲವಾಗಿ ನಂಬಿದ್ಲು. ಲೇಖಕಿಯನ್ನ ಕಂಡ ನೀನೇ ಅದೃಷ್ಟವಂತೆ ಕಣೆ ಅಂತ ಹೇಳ್ಬಿಟ್ಟು ಹಲವು ಸ್ವಭಾವದ ಸೀತಾ ಪರಿಶ್ರಮ ಪಟ್ಟು ಬಗೆಗಳನ್ನು ರೂಪಿಸಿಕೊಳ್ಳುವ ಸ್ವಭಾವದ ವ್ಯಕ್ತಿಯಾಗಿರಲಿಲ್ಲ. ಇನ್ನು ಮುಸುರೆ ಪಾತ್ರೆಗಳು ನೀರು ಪಾಲಾಯಿತು. ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಆಗ್ತಾ ಇದೆ. ಶ್ರಾವಣ ಮಾಸದ 4ನೆಯ ದಿನ ಚಿನ್ನಮ್ಮನ ಏಕೈಕ ಮಗ ಕೂಟ ತುಂಬಿ ಹರಿತಾ ಇದ್ದ ಶಾಂಬವ ಹೊಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಸುರೆ ಪಾತ್ರೆಗಳನ್ನ ತಿಕ್ತಾ ಇದ್ದ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸ ಹೇಳಿದಂತಹ ಉಪಕಥೆಗಳನ್ನು ನೆನಪಿಸ್ಕೊಂಡು ನಗ್ತಾ ಪಾತ್ರೆ ಬೆಳೀತಾ ಇದ್ದ ಅವನಿಗೆ ಕಾಲಡಿಯ ಮಣ್ಣು ಕುಸಿಯತೊಡಗಿತು. ಆದ್ರೆ ಅದರ ಬಗ್ಗೆ ಅವನಿಗೆ ಅಂದಾಜೆ ಇರಲಿಲ್ಲ. ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿದು ಒಳಗೆ ಜಾತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮುಸುರೆ ಪಾತ್ರೆಗಳು ನೀರು ಬಂದವ ನೇರ ಅಪ್ಪ ಕುದುಪನಂತ ಉಡುಪ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡಿದ. ಕುಸಿದ ಮಣ್ಣಿನಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಆದರೆ ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ರು ಬೆಣ್ಣಿನ ನೋಟವನ್ನ ಹೂಳ ಬಿಟ್ಟ ಕೊಡಲೇ ಇಲ್ಲ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ಹಿರಿಗದ್ದೆಗೆ ಸಂಬಂಧಿಸಿರುವಂತದ್ದು. ಹೌದಾ, ವೇದಾಂತನ ಸಾಲ ಒಲ್ಲದವರು ಆವಣಿಸಿದ್ದೇಕೆ ಅಂತಂದ್ರೆ, ಮಠದ ಜಗದ್ಗುರುಗಳ ಜನರು ಅಡ್ಡಪಲ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡೋದ್ರಿಂದ ಆನೆಗೆ ಜಗದ್ಗುರುಗಳನ್ನು ಹೋಗುವ ಕೆಲಸ ತಪ್ಪಿ ಹೋಯಿತು. ಹೀಗಾಗಿ ಮುನ್ಪೆಟ್ಟವೆನಿಸಿದಂತಹ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದ ಆವಣಿಸ್ತಾ ಇದ್ರು. ಮಾವುತ ವೇಲಾಂತ 24 ಗಂಟೆಯೂ ಕುಡದೇ ಇರ್ತಾರೆ. ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗುತ್ತ ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಏನನ್ನೂ ತಿಂತಾನೆ ಇರಲಿಲ್ಲ. ಕೊನೆಗೆ ಆನೆಗಾಗಿ ಬೇಲಾಯುಧನನ್ನು ಕೇಳಿದವರು
ಕರೆತಂದು ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನು ಕೊಡಲಾರಂಭಿಸ್ತಾ. ಆದುದರಿಂದ ಮಠದವರು ಆನೆಯನ್ನು ಆನೆಯ ಮಾತನ್ನು ಯಾರಾದರೂ ದಾಟಿಸ್ಬೇಕು ಅಂತ ಅವರು ಅವಣಿಸ್ತಾ ಇದ್ರು. ಇನ್ನು ಮುಂದಿನದು ನಿದ್ರೆ ಮಂಪರಿನಿಂದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಸಾಮೀಲಿನಲ್ಲಿ ಒಳಗೆ ಲಾರಿ ನಿಂತಿತ್ತು. ಕ್ಲೀನರ್ ಲಾಯರ್ ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ ಡ್ರೈವರ್ ಒಬ್ಬನೇ ಮಂಪರಿನಲ್ಲಿ ತೂಗುಡಿಸ್ತಾ ಸ್ಟಿಯರಿಂಗ್ ಮೇಲೆ ತಲೆ ಬಾಲಿಸಿಕೊಂಡು ಅರೆನಿದ್ರೆಯಲ್ಲಿದ್ದ. ಶರಾಬಿನ ನಿಶಾದಲ್ಲಿದ್ದ ನಿಲಾಂಗನಿಗೆ ಲಾರಿಗಳು ಆಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದನ್ನ ಮುಚ್ಚಬೇಕು ಅಂತ ಮತ್ತೆ ಹೋಗಿ ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿಯ ಮೇಲೆ ದಿಮ್ಮಿಗಳನ್ನು ತಳ್ಳಿ ಉಳಿಸಬಹುದು. ಲಾರಿಗೆ ನಾಟಗಳನ್ನು ಬಿಗಿದು ಕಟ್ಟಿದ್ದರಿಂದ ನಾಟ ಉಳ್ಳದೆ ಲಾರಿಯೇ ಒಂದು ಕಡೆ ವಾಲಿ ದೊಪ್ಪನೆ ಉರುಳಿ ಬಿತ್ತು. ಕ್ಯಾಬಿನ್ನಲ್ಲಿ ಇಟ್ಟಿದ್ದಂತಹ ಮನಬಾರದ ಲಾರಿಯ ದೊಪ್ಪನೆ ಡ್ರೈವರ್ನ ಬುಡ್ಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಿಮಕ್ಕೆ ಅನ್ನದೆ ಅವನು ಪರಂಧಾಮಕ್ಕೆ ಹೋದ. ಇನ್ನು ಮುಂದಿನದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂತಹದ್ದು. ಕೆಳಗಿನ ಪ್ರಶ್ನೆಗಳಲ್ಲಿ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಅಂತ ಇದೆ. ಇಲ್ಲಿ 6 ಕೊಟ್ಟಿರ್ತಾರೆ, ಕೇವಲ 4ಕ್ಕೆ ಮಾತ್ರ ಉತ್ತರಿಸ್ಬೇಕು. ಒಂದೊಂದನ್ನು ಉತ್ತರಿಸಿದ್ರೆ ನಿಮಗೆ 2 ಅಂಕಗಳು ಇರುತ್ತೆ. 2 ಪದಗಳಿಗೆ ಅಂತ ಕೇಳಿದ್ದಾರೆ, ನಾನು 3 ಕೊಟ್ಟಿರ್ತಾರೆ, 3 ಕೂಡ ಉತ್ತರಿಸಿದ್ದೀನಿ. ಕರ ಅಂದರೆ ಕೈ, ಮತ್ತೆ ಒಂದು ಅರ್ಥವನ್ನು ಕೊಡುತ್ತೆ, ಅದು ತೆರಿಗೆ. ಗುರು ಅಂದ್ರೆ ಶಿಕ್ಷಕ. ಗುರು ಅಂದ್ರೆ ವ್ಯಾಕರಣಾಂಶದಲ್ಲಿ ದೊಡ್ಡದು ಅಂತ ಇರುತ್ತೆ. ಹಾಗೆ ನೆನೆ ಅಂದ್ರೆ ಒದ್ದೆ ಆಗುವಂಥದ್ದು. ಆಮೇಲೆ ಸ್ಮರಿಸು ಅಂದ್ರೆ ನೆನಪಿಸ್ಕೊಳ್ಳುವಂಥದ್ದು ಅಂತ ಅರ್ಥ. ಇನ್ನು 2ನೇದು ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಡು ಅನ್ನುವಂಥದ್ರಲ್ಲಿ ಹಾಡು, ಓದುವುದು ಅನ್ನುವಂಥದ್ರಲ್ಲಿ ಓದು, ತಿನ್ನಲು ಅನ್ನುವಂಥದ್ರಲ್ಲಿ ತಿನ್ನು. ಇನ್ನು ಮುಂದಿನದು 2 ಪದಗಳಿಗೆ ತದ್ಭವ ರೂಪ ಬರೆಯಿರಿ ಅಂತ ಕೇಳಿದ್ದಾರೆ. ವೀರ ಅನ್ನುವಂಥದ್ದಕ್ಕೆ ಬೀರ, ದೃಷ್ಟಿ ಅನ್ನುವಂಥದ್ದಕ್ಕೆ ದಿಟ್ಟಿ, ಯಶ ಅನ್ನುವಂಥದ್ದಕ್ಕೆ ಜಸ. 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಗುಣವನ್ನು ಸೂಚಿಸುವಂತಹ ಪದಗಳಿಗೆ ಗುಣವಾಚಕಗಳು. ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಲೋಟ ಯಾವ ಎಂತಹದ್ದು? ಬೆಳ್ಳಿಯದು. ಹಿತವಚನ ವಚನ ಅಂದ್ರೆ ಮಾತು ಅಂತ. ಹಿತ ಅಂದ್ರೆ ಎಂತಹ ಮಾತು ಅಂದ್ರೆ ಒಳ್ಳೆಯ ಮಾತು. ಗೂಗೆ ಮರಿ ಎಂತದ್ದು? ಗೂಗೆ. ಹಾಗೆ ಮುಂದಿನ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನ ಬರೆಯಿರಿ ಅಂತ ಕೇಳಿದರೆ. ದುರ್ಜನರು, ಅಲ್ಲಿ ರೂ ಅಂದ್ರೆ ಪ್ಲಸ್ ಮ್ಯೂಸಿಕಲ್ ಹೂ ಆಗಿರೋದ್ರಿಂದ ಇಲ್ಲಿ ಬಂದಿರುವಂತಹ ಸ್ವರ ಹೂ ಆಗಿರುವುದರಿಂದ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಪಾಪಿಕೆ ಕೆ ಅನ್ನುವಂಥದ್ದು ಇರೋದ್ರಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹಂಡಿ ಅನ್ನುವಂಥದ್ದು ಸಪ್ತಮಿ. ಇನ್ನು 2 ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ. ತಲೆದೂಗು, ನಾವು ಸಂಗೀತಕ್ಕೆ ತಲೆದೂಗಬೇಕು. ಹಾಗೆ ಮೈಗೆ ಹತ್ತು ಅನ್ನುವಂಥದ್ದು. ತಮ್ಮಷ್ಟಕ್ಕೆ ತಾವೇ ಸ್ವಂತ ಊಟ ಮಾಡಿದರೆ ಮೈಗೆ ಹತ್ತುವಂಥದ್ದು. ಅಡಿಪಾಯ, ಪ್ರಾಥಮಿಕ ಶಿಕ್ಷಣ ಮಕ್ಕಳಿಗೆ ವಿದ್ಯೆಯ ಅಡಿಪಾಯವಿದ್ದಂತೆ. ಮುಂದಿನದು ಕೆಳಗಿನ ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧವನ್ನ ಬರೆಯಿರಿ ಅಂತ ಕೇಳಿದರೆ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮಾರ್ಗಗಳು ಅಂತ ಇದೆ, ಅವುಗಳನ್ನ ಕುರಿತು ಈ ಪ್ರಬಂಧವನ್ನ ಬರೀಬೇಕಾಗಿದೆ. ಅವುಗಳನ್ನು ಬರೆದಿದ್ದೇನೆ. ಹಾಗೆ ಇನ್ನೊಂದು ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ಆ ಒಂದು ಅಂಶವನ್ನು ಕುರಿತು ಬರೆಸಲಾಗಿದೆ. ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಇದೆ. ಬ್ಯಾಂಕಿನ ಉಳಿತಾಯ ಖಾತೆ ತೆರೆಯಲು ಬ್ಯಾಂಕಿನ ವ್ಯವಸ್ಥಾಪಕರೊಂದಿಗೆ ಪತ್ರ ಬರೆಯಿರಿ ಅಂತ ಇದೆ. ಇದು ವ್ಯವಹಾರಿಕ ಪತ್ರ. ಅಂದ್ರೆ ನಿಮ್ಮ ಕಾಲೇಜಿನಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯನ್ನು ಕುರಿತು ಗೆಳತಿಗೊಂದು ಪತ್ರ ಬರೆಯಿರಿ ಅಂತ ಇದೆ. ಇದು ವೈಯಕ್ತಿಕ ಪತ್ರ. ಈ 2 ರೀತಿಯಾದಂತಹ ವೈಯಕ್ತಿಕ ಮತ್ತು ವ್ಯವಹಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ನಾನು ಸಂಪೂರ್ಣವಾದಂತಹ ವಿಡಿಯೋವನ್ನ ಮಾಡಿದ್ದೇನೆ. ಕೆಲವಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ದ್ವಿತೀಯ PUCಗೆ ಇಂಪಾರ್ಟೆಂಟ್ ಆಗಿರುವಂತಹ ಪತ್ರ ಲೇಖನಗಳನ್ನ ಕೂಡ ಕೊಟ್ಟಿದ್ದೇನೆ. ಅದರ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅದನ್ನ ನೀವು ರೆಫರ್ ಮಾಡಿಬಿಟ್ಟು ನೀವು ಉಪಯೋಗಿಸಬಹುದು. ಇಷ್ಟು ಅರ್ಧವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನು. ಹಾಗೆ ಇಂದಿನ ವರ್ಷ ನಡೆದಂತಹ ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆಯೂ ಕೂಡ ಆಗಿತ್ತು. ಅದರ ಒಂದು ಉತ್ತರವನ್ನ ಇಲ್ಲಿ ಕೊಟ್ಟಿದ್ದೇನೆ. ಧನ್ಯವಾದಗಳು.